ರಾಜಕಾರಣವನ್ನೇ ಮೈಗೂಡಿಸಿಕೊಂಡು ಬಂದವರು ಇನ್ನು ಜೀವ ಇರೋವರೆಗೂ ಅದೇ ಇರಬೇಕಲ್ಲ. ಅವ್ರಿಗೆ ರಾಜಕೀಯವೇ ಜೀವನ ಆಗಿತ್ತು. ಅಲ್ಲಲ್ಲ, ಅದಕ್ಕೆ ಅವ್ರು ಹೇಳಿರೋದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳೋದಿಲ್ಲ, ಅದು ಅವರ ಸ್ವಂತ ಇಚ್ಛೆ. ಆದರೆ ನಿಮಗೆ ಜೀವ ಕೊಟ್ಟವರು, ಜೀವನ ಕೊಟ್ಟವರು ಅನುಭವಿಸಿದ್ದೇನು ಈ ರಾಜ್ಯದ ಜನ? ಈಗ ನಿಮ್ಮದಾಯಿತು. ಈಗ ನನ್ನನ್ನು ನಂಬಿದವರಿಗೆ ನಾನು ಇದನ್ನು ಕೊಟ್ಟಿದ್ದೇನೆ. ಈಗ ನನ್ನ ಯಾವ ರೀತಿ ಬೆಳೆಸಿದ್ರು ನನ್ನ ಮಗನನ್ನು ಆ ರೀತಿ ಬೆಳೆಸಿ ಅಂತಂದ್ರೆ ಆಯ್ತು. ಆಗಿರ್ತಕ್ಕಂಥ ಪರಿಸ್ಥಿತಿ ಅದು. ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಯಾವುದನ್ನು ಕೂಡ ನೆನೆಸಿ ನೋಡ್ಲಿಕ್ಕೆ ಯಾವುದು ಉಳಿದಿಲ್ಲ. ದೇವರಾಜ ಅರಸವರ ರೆಕಾರ್ಡೇ ಮುರಿದು ಬಿಟ್ಟಿವೆ ಅಂತ ಹೇಳಿದ್ರಿ. ಅವರ ದಿನಗಳ ರೆಕಾರ್ಡನ್ನು ಮುರಿದಿರಬಹುದು, ಆದರೆ ಅವರ ಕೊಡುಗೆಗಳ ರೆಕಾರ್ಡನ್ನು ಮುರಿಯಲಿಕ್ಕೆ ನಿಮಗೆ ಆಗಲೇ ಇಲ್ವಲ್ಲ. ಏನನ್ನ ನೆನಪಿಡಬೇಕು ಜನ? ನಿಮ್ಮ ಸಾಧನೆ ಏನು? 17 ಬಡ್ಜೆಟ್ ಮಂಡಿಸಿದ್ದೀನಿ ಅಂತಕ್ಕಂಥ ನಿಮ್ಮ ಸಾಧನೆ 17 ಬಡ್ಜೆಟ್ ಇಂದ ಜನರಿಗೆ ಏನೇನೂ ಸಿಕ್ಕಿಲ್ಲ. ಈ ರೀತಿ ಇದೆ. ಅದರಿಂದ ಈ ವಂಶ ಪಾರಂಪರ್ಯಕ್ಕೆ ಈಗ ನೀವು ಜೋತು ಬಿದ್ದಿದ್ದೀರಿ. ನಂದಾಯ್ತು, ನನ್ನ ಮಗನನ್ನ ಬೆಳೆಸಿಬಿಡಿ ಅಂತ ಹೇಳಿದ್ರಿ. ಆದರೆ ಜನರ ಪರವಾಗಿ ನೀವು ಮಾತಾಡಬೇಕಾಗಿತ್ತು. ಆದ್ರಿಂದ ನನಗನ್ನಿಸ್ತಿದೆ ಇದು ಅಂತ್ಯ ದಿನಗಳ ಮಾತಾಡಿದ್ದಾರೆ. ಭವಿಷ್ಯ ಈ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ, ಇನ್ನೆರಡು ತಿಂಗಳಿದೆ. ರಾಜ್ಯಸಭಾ ಚುನಾವಣೆ ಬರೋ ಹೊತ್ತಿಗೆ ಅವರ ಸ್ಥಾನ ಕಳ್ಕೊಳ್ತಾರೆ. ಯಾವ ಸ್ಥಾನ? ಮುಖ್ಯಮಂತ್ರಿ ಸ್ಥಾನವನ್ನ ರಾಜ್ಯಸಭಾ ಚುನಾವಣೆ ಬರುವ ಹೊತ್ತಿಗೆ ಅವರು ಕಳ್ಕೊಳ್ತಾರೆ. ಇದುವರೆಗೂ ಹೇಳ್ತಿದ್ರಲ್ಲ ನಾನೇ 5 ವರ್ಷ ಅಂತ, ಈಗ ಹೇಳಕ್ ಹೇಳಿ ಅವರಿಗೆ. ಈಗ ತಾಕತ್ತಿಲ್ಲ. ನಿನ್ನೆ ವೈರಾಗ್ಯದ ಮಾತನ್ನ ಆಡಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ನಂದು ಮುಗೀತು, ನನ್ನ ಎರ ಮುಗಿದಿದೆ, ನನ್ನ ಮಗನನ್ನ ಕಾಪಾಡ್ಕೊಳ್ಳಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಇದರಿಂದ ಅರ್ಥ ಆಗುತ್ತೆ ಅವರು ಸದ್ಯದಲ್ಲೇ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಯಾರು ಬರ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ, ಅದು ಅವರ ಪಕ್ಷ ತೀರ್ಮಾನ. ಆದ್ರೆ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ನಿಜ ಅಲ್ವಾ? ಅಂದ್ರೆ ದಲಿತರಿಗೆ ಕೊಟ್ರೆ ಹಾಗಾದ್ರೆ DK ಶಿವಕುಮಾರ್ ಕೊಡುವಾರು ಕೊಡಿ, ನಮಗೇನಾದ್ರೂ ಪ್ರಶ್ನೆ ಇಲ್ಲ. ನೀವು ಯಾರಿಗಾದ್ರೂ ಕೊಡಿ, ದಲಿತರಿಗೂ ನ್ಯಾಯ ಕೊಡಿ. ಎಲ್ಲಿದೆ? 70 ವರ್ಷ, 78, 79 ವರ್ಷ ಆಯ್ತು ಸ್ವತಂತ್ರ ಬಂದು. ಎಲ್ಲಿ ದಲಿತರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡು ನೀವು ಮಾಡಿದ್ದೇನು? ಅದರಿಂದಾಗಿ ನಾನು ಇನ್ನೊಂದು ಮಾತನ್ನ ಹೇಳೋದು ಮರೆಯೋದೇ ಇಲ್ಲ. ದಲಿತರ ಮುಖ್ಯಮಂತ್ರಿ ಆಗೋ ಅವಕಾಶಗಳು ಬಂದಿದ್ದನ್ನೆಲ್ಲ ಕಸ್ಕೊಂಡಿದ್ದು, ಕಿತ್ಕೊಂಡಿದ್ದು ಮಾನ್ಯ ಸಿದ್ದರಾಮಯ್ಯ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗಲೂ ಕೂಡ ಅವರು ದಲಿತ ವಿರೋಧಿ ಅನ್ನೋ ಮಾತನ್ನ ನಾವು ಪದೇ ಪದೇ ಹೇಳ್ತೀವಿ. ಯಾಕೆಂತಂದ್ರೆ ದಲಿತರಿಗಿಟ್ಟ ಹಣವನ್ನೆಲ್ಲ ನುಂಗಿದ್ದು, ಆಕ್ಟ್ ತಂದುಬಿಟ್ಟಿದ್ದೀನಿ ಅಂದಿದ್ದು ಸಿದ್ದರಾಮಯ್ಯನವರು, ಹಣವನ್ನು ನುಂಗಿದ್ದು ಸಿದ್ದರಾಮಯ್ಯನವರು. ಎಲ್ಲ ಕಾಂಗ್ರೆಸ್ನ ಮುಖಂಡರು ಈ ಸಾರಿ SIP TSP ಹಣ ಗ್ಯಾರಂಟಿಗಳಿಗೆ ಕೊಡೋದು ಬೇಡ ಅಂತ ಹೇಳಿದ್ರು ಕೂಡ ಮತ್ತೇನೂ ಕೂಡ 15,000 ಕೋಟಿಯಷ್ಟು ಹಣವನ್ನ ಮತ್ತೆ ನುಂಗಿದ್ದಾರೆ. ಅದರಿಂದಾಗಿ ಅವರು ದಲಿತ ವಿರೋಧಿ. ಅದೇ ಕಾರಣಕ್ಕೆ ಇವತ್ತು ಒಳ ಮೀಸಲಾತಿಯನ್ನು ಕೂಡ ಸರಿ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಸಮಸ್ಯೆಗಳನ್ನ ಉದ್ಭವ ಮಾಡಿ ಹೋಗ್ತಿದ್ದಾರೆ. ಇವಾಗಲೇ ಅವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅವರು. ಅದಕ್ಕೇನೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಲಿ ಅಂತೇಳಿ ಇವೆಲ್ಲ ಸಮಸ್ಯೆಗಳನ್ನ ಹಾಗೆ ಬಿಟ್ಟು ಬಹುಶಃ ರಾಜೀನಾಮೆಗೆ ಸಿದ್ಧರಾಗ್ತಾ ಇದೆ.